ಸೆಲೆರಿಯೋ 4,60,000 ನೆಗೋಷಿಯಬಲ್ ಹೇಳ್ತಾರೆ. ಸ್ವಿಫ್ಟ್ 360 ಹೇಳ್ತಾರೆ, 330ವರೆಗೂ ಫೈನಲ್ ಮಾಡ್ತಾರೆ, ನೆಗೋಷಿಯಬಲ್. ಸ್ಯಾಂಟ್ರೋ 240 ಹೇಳ್ತಾರೆ, 220 ಹೆಚ್ಚು ಕಮ್ಮಿ ಮಾಡ್ತಾರೆ. ಮಾರುತಿ ಸುಜುಕಿ 460 ಹೇಳ್ತಾರೆ, 430ವರೆಗೂ ಫೈನಲ್ ಆಗುತ್ತೆ. ಹೋಂಡಾ ಬ್ರಿಯೋ 360 ಹೇಳ್ತಾರೆ, 330ವರೆಗೂ ನೆಗೋಷಿಯಬಲ್ ಇರುತ್ತೆ. ಇದು ಮಾರುತಿ ಸುಜುಕಿ ರಿಟ್ಸ್ 460 ಹೇಳ್ತಾರೆ, 13 ಮಾಡಲ್. ನಿಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ರಿಜಿಸ್ಟ್ರೇಷನ್ ಫ್ರೀ ಇರುತ್ತೆ. ಇದು ಹೋಂಡಾ ಅಮೇಜ್ 460 ಹೇಳ್ತಾರೆ, ಇದೊಂದು 430 420ವರೆಗೂ ಬರ್ತಾರೆ. ಇದು ಸ್ಕೋಡಾ ಆಕ್ಟೇವಿಯಾ 325 ಹೇಳ್ತಾರೆ, ನೆಗೋಷಿಯಬಲ್. ಹುಂಡೈ i10 ಇದು 260 ಹೇಳ್ತಾರೆ, 225. ಇದು ಸ್ಯಾಂಟ್ರೋ 260 ಹೇಳ್ತಾರೆ, ನೆಗೋಷಿಯಬಲ್. ಇದು ಹೋಂಡಾ i20 ಮ್ಯಾಗ್ನಾ, ಇದು 375 ಹೇಳ್ತಾರೆ, 330ವರೆಗೂ ನೆಗೋಷಿಯೇಟ್ ಆಗುತ್ತೆ. ಸ್ವಿಫ್ಟ್ ಡಿಸೈರ್ ಇದು ಬ್ಲ್ಯಾಕ್ ಕಲರ್ 325 ಹೇಳ್ತಾರೆ, ನೆಗೋಷಿಯಬಲ್. ಸ್ಯಾಂಟ್ರೋ 2 lakhs ಹೇಳ್ತಾರೆ, ನೆಗೋಷಿಯೇಟ್ ಮಾಡ್ತಾರೆ. ಏನೊಂದು 185 175ವರೆಗೂ ಮಾಡ್ಬೋದು, ಮ್ಯಾಕ್ಸಿಮಮ್ ಮಾಡ್ತಾರೆ. ಸ್ವಿಫ್ಟ್ 7.5 ಹೇಳ್ತಾರೆ, ನೆಗೋಷಿಯಬಲ್. ಇದು ಮಹೇಂದ್ರ ಝೈಲೋ 3.5 ಹೇಳ್ತಾರೆ, 3.5 ನೆಗೋಷಿಯಬಲ್. ಇದು ಮಹೇಂದ್ರ ಸ್ಕಾರ್ಪಿಯೋ 3.5 ಹೇಳ್ತಾರೆ, ನೆಗೋಷಿಯಬಲ್. ಸೇಮ್ 310 320ವರೆಗೂ ಬರುತ್ತೆ. ಇದು ಫೋರ್ಡ್ ಫಿಯೆಸ್ಟಾ ಏನೊಂದು 180ವರೆಗೂ ಫೈನಲ್ ಮಾಡ್ತಾರೆ. ಟಾಟಾ ಇಂಡಿಕಾ ಸೆಕೆಂಡ್ ಓನರು 150 ಹೇಳ್ತಾರೆ, 1 lakhವರೆಗೂ ನೆಗೋಷಿಯೇಟ್ ಮಾಡ್ಬೋದು. ಸುಜುಕಿ SX4 ಅಂದ್ಬಿಟ್ಟು 3 lakhs ಹೇಳ್ತಾರೆ, 260ವರೆಗೂ ಫೈನಲ್ ಮಾಡ್ಬೋದು. ಗಗನ್ ಅಂತ ನನ್ನ ಹೆಸರು. ನಮ್ಮ ಕಾರ್ ಶೋರೂಮ್ ಹೆಸರು ರಾಜರಾಜೇಶ್ವರಿ ಕಾರ್ಸ್. ನಿಮಗೆ 60ರಿಂದ 30 ಲಕ್ಷ ಯಾವುದೇ ವೆಹಿಕಲ್ ಆಗಿರಲಿ ನಮ್ಮ ಹತ್ರ ಸಿಗುತ್ತೆ. ನಮ್ಮ ಅಡ್ರೆಸ್ಸು 100 ಫೀಟ್ ರೋಡ್, ಬನಶಂಕರಿ, ಸೆಕೆಂಡ್ ಸ್ಟೇಜ್, ನೆಕ್ಸ್ಟು HDFC ಬ್ಯಾಂಕ್. ಎಲ್ಲೇ ಇದು ದೇವೇಗೌಡ ಹತ್ರ ಎಲ್ಲೇ ಕೇಳಿದ್ರು ಅಡ್ರೆಸ್ ಹೇಳ್ತಾರೆ. ಸೊ ನಿಮ್ಗೆ ಯಾವುದೇ ಥರ ಕಾರ್ ವೆಹಿಕಲ್ಸ್ ಏನೇ ಬೇಕಿದ್ರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ, ನಮ್ಮ ಕಾಂಟ್ಯಾಕ್ಟ್ ನಂಬರು ಮೇಲೆ ಮೆನ್ಷನ್ ಮಾಡಿದ್ದೀವಿ. ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ, ಇಲ್ಲ ಏನು ಬೇಕಾದ್ರೂ ನಾವು ಮಾಡಿಕೊಡ್ತೀವಿ. ಸೆಲೆರಿಯೋ 2016 ಮಾಡಲ್, ಸಿಂಗಲ್ ಓನರು, 38,000 ಓಡಿದೆ, 80% ಟೈರ್ ಇದೆ, ಇನ್ಶೂರೆನ್ಸ್ ಕಾಂಪ್ರಹೆನ್ಸಿವ್, ಇಂಟೀರಿಯರ್ಸ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸು, 80% ಇದೆ ಮ್ಯಾಕ್ಸಿಮಮ್ಮು. 4,60,000 ನೆಗೋಷಿಯಬಲ್ ಹೇಳ್ತಾರೆ. ಫೈನಲ್ ರೇಟ್ ಇನ್ನೊಂದು 460 430ವರೆಗೂ ಹೇಳ್ತಾರೆ. ಲೆದರ್ ಸೀಟು ಅದಾದಮೇಲೆ ಆಟೋ ಬ್ರಿಕ್ಸಿಂದ ಚೆಕಿಂಗ್ ಇರುತ್ತೆ, ಎಲ್ಲ ಇದು ಮಾಡಿರ್ತಾರೆ. ಇಂಜಿನ್ ವಾರಂಟಿ ಗ್ಯಾರಂಟಿ ಎಲ್ಲ ಕೊಟ್ಟಿರ್ತಾರೆ. 1 year ವಾರಂಟಿ ಕೊಡ್ತಾರೆ, 6 months ಗ್ಯಾರಂಟಿ ಇರುತ್ತೆ. ಸ್ವಿಫ್ಟ್ 2009 ಮಾಡಲ್, ಸಿಂಗಲ್ ಓನರು, ಇನ್ಶೂರೆನ್ಸ್ ನ್ಯೂ ಫ್ರೆಶ್ ಇದೆ, ಟೈರ್ 50% ಇದೆ, 80,000 ಕಿಲೋಮೀಟರ್ ರನ್ ಆಗಿದೆ. ಪ್ರೈಸು 360 ಹೇಳ್ತಾರೆ, 330ವರೆಗೂ ಫೈನಲ್ ಮಾಡ್ತಾರೆ, ನೆಗೋಷಿಯಬಲ್. ಆಮೇಲೆ ಇದು ಸೇಮ್ ಆಟೋ ಬ್ರಿಕ್ಸಿಂದ ಎಲ್ಲ ವೆಹಿಕಲ್ಸ್ಗೂ ಆಟೋ ಬ್ರಿಕ್ಸಿಂದ ಇದಿರುತ್ತೆ. ಒಳಗಡೆ ಇದು ಮಿಡ್ ವರ್ಷನ್ನು, ಬ್ಲೂಟೂತ್ ಅಷ್ಟೊಂದು ಕೊಟ್ಟಿಲ್ಲ, ಬೇಸಿಕ್ ವರ್ಷನ್ನು. ಸರ್ ಇದು ಫೈನಲ್ ರೇಟು 330 ಹೇಳ್ತಾರೆ, ನೆಗೋಷಿಯಬಲ್. ಲೋನ್ ಇದೆ, ಪ್ರೈವೇಟ್ ಇದೆ, ಬ್ಯಾಂಕಿಂದ ಇದೆ. ಇದು ಸ್ಯಾಂಟ್ರೋ 2009 ಮಾಡಲು, ಸಿಂಗಲ್ ಓನರು, 35,000 ಓಡಿದೆ, ರೆಕಾರ್ಡೆಡ್ ಮೈಲೇಜು, ಮಿಡ್ ವರ್ಷನ್ನು, ಫ್ರಂಟು ಸಿಂಗಲ್ ಏರ್ ಬ್ಯಾಗು, ಅದಾದಮೇಲೆ ಮುಂದೆ ಪವರ್ ಸ್ಟೇರಿಂಗು, 2 ಪವರ್ ವಿಂಡೋ, ಹಿಂದೆ ನಾರ್ಮಲ್ಲು ವಿಂಡೋಸು. ಅದಾದಮೇಲೆ ಟೈರು 120 to 30%, ಏನೊಂದು 5ರಿಂದ 10,000 ಮ್ಯಾಕ್ಸಿಮಮ್ ಓಡಿಸ್ಬೋದು. ಸಿಂಗಲ್ ಓನರು. ಅದಾದಮೇಲೆ ಇದು ಆಟೋ ಬ್ರಿಕ್ಸಿಂದ ಇದಿದೆ, ಟೆಸ್ಟ್ ಡ್ರೈವ್ ಇದೆ, ಟೆಸ್ಟ್ ಡ್ರೈವ್ ಕೊಡ್ತೀವಿ. ಮೆಕ್ಯಾನಿಕಲ್ ಚೆಕ್ಕು ಇದೆ, ಬೇಕಾದ್ರೆ ನಮ್ಮದಲ್ಲೂ ಇದೆ, ಬೇಕಾದ್ರೆ ಅದನ್ನು ಮಾಡಿಸ್ತೀವಿ. ಫೈನಲು 240 ಹೇಳ್ತಾರೆ, 220 ನೆಗೋಷಿಯಬಲ್, 220 ಹೆಚ್ಚು ಕಮ್ಮಿ ಮಾಡ್ತಾರೆ. ಮಾರುತಿ ಸುಜುಕಿ ಸೆಲೆರಿಯೋ ಆಟೋ ಗೇರು 13 ಮಾಡಲು, ಮಿಡ್ ವರ್ಷನ್ನು, ಪೆಟ್ರೋಲ್ ಇಂಜಿನ್ನು. ಇದು 60,000 ಏನೋ ಓಡಿದೆ. ಇದು 460 ಹೇಳ್ತಾರೆ, 430ವರೆಗೂ ಫೈನಲ್ ಆಗುತ್ತೆ. ಲೆದರ್ ಸೀಟ್ಸು, ಸೇಮ್ ಪವರ್ ವಿಂಡೋ, ಪವರ್ ಸ್ಟೀರಿಂಗು, ಇಂಜಿನ್ ವಾರಂಟಿ ಇದೆ, ಟೈರ್ಸು 80 to 90% ಇದೆ. ಅದಾದಮೇಲೆ 460 ಹೇಳ್ತಾರಲ್ಲ, 440ವರೆಗೂ ನೆಗೋಷಿಯಬಲ್, ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ. ಕೂತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ. ಏನೊಂದು 10-20 ಸಾವಿರ. RTO ರಿಜಿಸ್ಟ್ರೇಷನ್ ಚಾರ್ಜಸ್ ಇರುತ್ತೆ, 2% ಕಮಿಷನ್ ಇರುತ್ತೆ. ಮತ್ತು ಇದು ಆ್ಯಕ್ಚುಲಿ ಇಲ್ಲಿ ಪಾರ್ಕ್ ಆ್ಯಂಡ್ ಸೇಲು ಇದೆ, ಆದಮೇಲೆ ಬೈಯಿಂಗು ಇದೆ, ಸೇಲ್ಸು ಇದೆ. ಹೋಂಡಾ ಬ್ರಿಯೋ ಇದು 13 ಮಾಡಲು, ಬೇಸಿಕ್ ವರ್ಷನ್ನು,
ಸೆಕೆಂಡ್ ಓನರು, ಇನ್ಶೂರೆನ್ಸ್ ಕಾಂಪ್ರಹೆನ್ಸಿವ್ ಇದೆ, ಟೈರ್ಸ್ ಬ್ರ್ಯಾಂಡ್ ನ್ಯೂ ಇದೆ, ಏನೊಂದು 70 to 80% ಬರ್ಬೋದು. ಪ್ರೈಸು 360 ಹೇಳ್ತಾರೆ, 330ವರೆಗೂ ನೆಗೋಷಿಯಬಲ್ ಇರುತ್ತೆ. ಟೈರ್ಸ್ ಎಲ್ಲ ಹೊಸದು, ಲೆದರ್ ಸೀಟು, ಇಂಟೀರಿಯರ್ಸ್ ತುಂಬ ಚೆನ್ನಾಗಿದೆ, ಏನೂ ಇಲ್ಲ. ಆಕ್ಸಿಡೆಂಟ್ ಫ್ರೀ, ಇನ್ನೊಂದು ಆಕ್ಸಿಡೆಂಟ್ ಫ್ರೀ ಇದೆ. ವಾರಂಟಿಗೆ ಯಾಕಂದರೆ ಕಂಪ್ನಿ ಶೋರೂಮಿಂದ ಚೆಕ್ ಮಾಡಿಸ್ಕೊಂಡ್ರೆ ಇಷ್ಟು ಸಿಗುತ್ತೆ. ಅದಾದಮೇಲೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ, FC ಇದೆ, ಇನ್ಶೂರೆನ್ಸ್ ಇದೆ, ಯಾವುದೂ ಇದಿಲ್ಲ, ರೀಪೇಂಟ್ ಅಂತ ಏನೂ ಆಗಿಲ್ಲ ಗಾಡಿಗಳು. ಇದು ಮಾರುತಿ ಸುಜುಕಿ ರಿಟ್ಸು, ಡೀಸೆಲ್ ವೆಹಿಕಲ್ಲು, ಸೆಕೆಂಡ್ ಓನರು, ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಕಾಂಪ್ರಹೆನ್ಸಿವು, ಸೆಕೆಂಡ್ ಓನರು. ಪ್ರೈಸು 460 ಹೇಳ್ತಾರೆ, 13 ಮಾಡಲ್ಲು. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ರಿಜಿಸ್ಟ್ರೇಷನ್ ಫ್ರೀ ಇರುತ್ತೆ. ಅದಾದಮೇಲೆ ಒಳಗಡೆ ಹೊಸ ಸೀಟ್ಸ್ ಹಾಕ್ಸಿದ್ದೀವಿ. ಅದಾದಮೇಲೆ ಗೇರ್ ರಿವರು ಎಲ್ಲ ಹೊಸದು, ಸೇಮ್ ಇಂಜಿನ್ ವಾರಂಟಿ ಕೊಡ್ತೀವಿ. ಟೋಟಲ್ ಪ್ರೈಸ್ ನೆಗೋಷಿಯಬಲ್ ಅಂದರೆ ಏನೊಂದು 430, 420 ಹೆಚ್ಚು ಕಮ್ಮಿ ಮಾಡಿ ನೆಗೋಷಿಯೇಟ್ ಮಾಡ್ತಾರೆ. ಕಮಿಷನ್ ಬೇಸ್ ಎಲ್ಲ ಇರುತ್ತೆ, ಎಲ್ಲದಕ್ಕೂ 2% ಕಮಿಷನ್, ಯಾವುದೇ ವೆಹಿಕಲ್ ಆಗಿರಲಿ. ಅಥವಾ ಇಲ್ಲಿಲ್ಲ ಅಂದರೂ ಬೇರೆ ಕಡೆಯಿಂದ ವೆಹಿಕಲ್ಸ್ ತರಿಸಿ ನಾವು ಸೇಲ್ ಮಾಡಿಸ್ತೀವಿ, ಅದು ಯಾವುದೇ ವೆಹಿಕಲ್ ಆಗಿರಲಿ. ಇಂದು ಹೋಂಡಾ ಅಮೇಝು, ಸೆಕೆಂಡ್ ಓನರು, ಇನ್ಶೂರೆನ್ಸ್ ಕಾಂಪ್ರಹೆನ್ಸಿವ್ ಇದೆ, 460 ಹೇಳ್ತಾರೆ. ಆಮೇಲೆ ಒಳಗಡೆ ಪ್ಯೂರ್ ಲೆದರ್ ಸೀಟ್ಸು. ಅದಾದಮೇಲೆ ಟೈರ್ಸ್ ಇದೆ, ಒಂದು 50% ಇರ್ಬೋದು, 50% ಇದೆ ಆ್ಯಕ್ಚುಲಿ, ಹೌದಲ್ಲ ಇದೆ. ಅದಾದಮೇಲೆ 460 ಹೇಳ್ತಾರೆ, ಇದೊಂದು 430, 420ವರೆಗೂ ಬರ್ತಾರೆ. ಇದು ಸ್ಲೈಟ್ಲಿ ನೆಗೋಷಿಯಬಲ್ಲು, ತುಂಬ ಏನಿರಲ್ಲ, ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದ್ರೆ ಲೈಕ್ ಸೆಕೆಂಡ್ ಪಾರ್ಟಿ ಯಾವುದಕ್ಕೂ ನಾವು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮಾಡಿಸಲ್ಲ. ಸೊ ಸಿಂಗಲ್ ಇನ್ಶೂರೆನ್ಸ್ ಕಾಂಪ್ರಹೆನ್ಸಿವ್ ಮಾಡಿಸ್ತೀವಿ, ಏನೇ ಇದಾದರೂ ರೀಫಂಡ್ ಆಗೋ ಥರ. ಲ್ಯಾಬ್ಸ್ ಇದ್ದರೆ ನಾವೇ ಮಾಡಿಸ್ಕೊಡ್ತೀವಿ, ಆದರೆ ಹೆಚ್ಚು ಕಮ್ಮಿ ಇದ್ದರೆ ಮಾಡಿಸ್ಕೊಡ್ತೀವಿ, ಹಂಗೇನಿಲ್ಲ. ಅವ್ರ ಪ್ರೈಸ್ ಅವ್ರಿಗೆ ಓಕೆ ಆದರೆ ಮಾಡಿಕೊಡ್ತೀವಿ. ಇದು ಸ್ಕೋಡಾ ಆಕ್ಟೇವಿಯಾ, 2010 ಮಾಡಲ್ಲು, ಸೆಕೆಂಡ್ ಓನರು, ಇನ್ಶೂರೆನ್ಸ್ ಇದೆ, 80,000 ಓಡಿದೆ, ಡೀಸೆಲ್ ಗಾಡಿ. 325 ಹೇಳ್ತಾರೆ, ನೆಗೋಷಿಯಬಲ್ಲು. ಟೈರ್ಸ್ ಇದೆ, ಇನ್ನು ಆರಾಮಾಗಿ 50% ಇದೆ ಟೈರ್ಸು, ಆರಾಮಾಗಿ ಯೂಸ್ ಮಾಡ್ಬೋದು. ವೆಹಿಕಲ್ ಯಾವುದು ಡೆಂಟ್ ಆಗಿರಲಿ, ಏನೇ ಇದ್ದರೂ ಅದು ಯಾವುದೇ ಆಕ್ಸಿಡೆಂಟ್ ಫ್ರೀ ಆಗಿರುತ್ತೆ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್. ಅದು ಹುಂಡೈ i10 ಇದು, i10 ಸೆಕೆಂಡ್ ಓನರು, 260 ಹೇಳ್ತಾರೆ, 225ವರೆಗೂ ನೆಗೋಷಿಯೇಟ್ ಮಾಡ್ಬೋದು. ಅದಾದಮೇಲೆ ಇದು ಹೊಸದು, ಸೀಟ್ ಕವರ್ ಹೊಸದು ಒಳಗಡೆ. ಆಮೇಲೆ ಬೇಸಿಕ್ ವರ್ಷನ್ನು, ಟಾಪ್ ಎಂಡೆಲ್ಲ ಬೇಸಿಕ್ ವರ್ಷನ್ನು. ನೆಗೋಷಿಯೇಟ್ ಅಂದರೆ ಅಷ್ಟು ಮಾಡ್ತಾರೆ. ಸೆಕೆಂಡ್ ಓನರು, ಇನ್ಶೂರೆನ್ಸ್ ಕಾಂಪ್ರಹೆನ್ಸಿವ್ ಇದೆ, ರನ್ನಿಂಗ್ ಇದೆ, ಇಂಜಿನ್ ಗ್ಯಾರಂಟಿ ಕೊಡ್ತೀವಿ. ಸ್ಮಾಲ್ ಫ್ಯಾಮಿಲಿಗಳಿಗೆ ಓಕೆ, ಒಳ್ಳೆ ಕಾರ್, ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ. ಫೈನಲ್ ರೇಟ್ 225ವರೆಗೂ ಮಾಡಿಕೊಡ್ತೀವಿ. ಇದು ಸ್ಯಾಂಟ್ರೋ, ವೈಟ್ ಕಲರ್, 2016 ಮಾಡಲು, ಪೆಟ್ರೋಲ್ ಇಂಜಿನು, ಸೆಕೆಂಡ್ ಓನರು, 80,000 ಓಡಿದೆ. ಪ್ರೈಸು 260 ಹೇಳ್ತಾರೆ, ನೆಗೋಷಿಯಬಲ್. 260 ನೆಗೋಷಿಯಬಲ್. ಒಳಗಡೆ ಬೇಸಿಕ್ ವರ್ಷನ್ ಸೇಮ್, ಮುಂದೆ ಪವರ್ ಸ್ಟೇರಿಂಗ್ ವಿತ್ ಪವರ್ ವಿಂಡೋಸು, ಹಿಂದೆ ನಾರ್ಮಲ್ ವಿಂಡೋಸು. ಇಂಜಿನ್ ಪ್ರಾಬ್ಲಮ್ ಏನೂ ಇರೋಲ್ಲ, ಗ್ಯಾರಂಟಿ ಇದೆ, ಆಕ್ಸಿಡೆಂಟ್ ಫ್ರೀ. ಟೈರ್ಸು ಒಂದು 20 to 30% ಇದೆ, ಬೇಕಾದರೆ ಈ ನೆಗೋಷಿಯಬಲ್ ಮಾಡಿಸಿ ಹೆಚ್ಚು ಕಮ್ಮಿ ಚೇಂಜ್ ಮಾಡಿಸ್ಬೋದು, ಹಂಗೇನಿಲ್ಲ, ಮಾಡಿಸ್ಬೋದು. ಟೆಸ್ಟ್ ಡ್ರೈವ್ ಎಲ್ಲ ಕೊಡ್ತೀವಿ, ಮೆಕ್ಯಾನಿಕ್ ಚೆಕ್ ಮಾಡಿಸ್ಬೋದು. ಲೋನು 2 years, ಆ್ಯಕ್ಚುಲಿ 2.5 ಕೊಡ್ತಾರೆ ಮ್ಯಾಕ್ಸಿಮಮ್ಮು. ಸ್ಟಾರ್ಟಿಂಗ್ ಡೌನ್ ಪೇಮೆಂಟು ಅಂದರೆ 1.5 ಲಕ್ಷ ಕಟ್ಟಬೇಕು. ಸ್ಟಾರ್ಟಿಂಗ್ ಡೌನ್ ಪೇಮೆಂಟ್ 1.5 ಲಕ್ಷ ಇದೆ. ಅದಕ್ಕೆ ಓನರ್ಸು ಇಲ್ಲ IT ಕೇಳ್ತಾರೆ, IT ಇರೋರು IT ತೋರಿಸ್ಬೋದು. ಇದು ಹೋಂಡಾ i20 ಮ್ಯಾಗ್ನ, ಸೆಕೆಂಡ್ ಓನರು, 2011 ಮಾಡಲು. ಇದು 375 ಹೇಳ್ತಾರೆ, 330ವರೆಗೂ ನೆಗೋಷಿಯೇಟ್ ಆಗುತ್ತೆ. ಒಳಗಡೆ ಆಟೋ ಬ್ರಿಕ್ಸಿಂದ ಇದು ಚೆಕ್ ಆಗಿದೆ, ಆ್ಯಕ್ಚುಲಿ ಎಲ್ಲ ಸರ್ಟಿಫೈ ಮಾಡಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ ಅಂತ. ಒಂದ್ಸಲಿ ಬಂದು ತೋರಿಸಿ. ಇದು ಬೇಸಿಕ್ ಮಿಡ್ ವರ್ಷನ್ನು ಡೀಸೆಲ್ ವೆಹಿಕಲ್ ಮಿಡ್ ವರ್ಷನು. ಟೈರ್ ಬ್ರ್ಯಾಂಡ್ ನ್ಯೂ ಇದೆ, 100% ಟೈರ್ ಇದೆ. ಏನೊಂದು ಹಾಕ್ಸಿ ಒಂದು 2 months ಆಗಿರ್ಬೋದು, 2 months ಹಾಕಿದ್ರು ಯೂಸ್ ಮಾಡಿಲ್ಲ ತುಂಬ. ಲೋನ್ ಮಾಡಿಸ್ತೀವಿ 10 ಮೇಲೆ ಯಾವುದೇ ವೆಹಿಕಲ್ ಇದ್ದರೂ ಲೋನ್ ಮಾಡಿಸ್ತೀವಿ.
ಅದು ಒಳಗಡೆ ಇದ್ದರೆ ಲೋನು ಆಗಲ್ಲ, ಯಾಕಂದರೆ ಬ್ಯಾಂಕಲ್ಲೂ ಆಗಲ್ಲ, ಪ್ರೈವೇಟಲ್ಲೂ ಸಿಗಲ್ಲ ಆ್ಯಕ್ಚುಲಿ, ಬೇರೆ ಎಲ್ಲೂ. ಅದು ಟ್ರೈ ಮಾಡ್ಬೋದು. ಅದು ಸ್ವಿಫ್ಟು ಡಿಸೈರ್, ಇದು ಬ್ಲ್ಯಾಕ್ ಕಲರು, 2008 ಮಾಡಲು, ಸೆಕೆಂಡ್ ಓನರು, ಇನ್ಶೂರೆನ್ಸ್ ಇದೆ, ಕಾಂಪ್ರಹೆನ್ಸಿವು. ಪ್ರೈಸು 325 ಹೇಳ್ತಾರೆ, ನೆಗೋಷಿಯಬಲು. ಇದಕ್ಕೆ ಟಯರ್ಸು ತುಂಬ ಕಮ್ಮಿ ಇದೆ. ಮ್ಯಾಗ್ವೀಲ್ ವೆಹಿಕಲ್ಲು, ಮಿಡ್ ವೇರಿಯಂಟ್ ಅಲ್ವಾ, ತುಂಬ ಫೀಚರ್ಸ್ ಏನಿಲ್ಲ. ಸೇಮ್ ಪವರ್ ವಿಂಡೋಸ್ ಹಿಂದೆ ಮುಂದೆ 2 ಪವರ್ ವಿಂಡೋಸ್ ಇದೆ, ಪವರ್ ಸ್ಟೇರಿಂಗ್ ಇದೆ. ಆಮೇಲೆ ಇಂಜಿನ್ ವಾರಂಟಿ ಕೊಡ್ತೀವಿ. ಇದಕ್ಕೆ ಲೋನ್ ಆಗಲ್ಲ, ಆದರೆ 8 ಮಾಡಲು ಲೋನ್ ಆಗಲ್ಲ, ಫುಲ್ ಕ್ಯಾಶ್. ಸ್ಯಾಂಟ್ರೋ 2006 ಮಾಡಲು, ಸೆಕೆಂಡ್ ಓನರು, ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಕಾಂಪ್ರಹೆನ್ಸಿವು. ಇದಕ್ಕೂ ಲೋನ್ ಆಪ್ಷನ್ ಇಲ್ಲ, ಆದರೆ 2 lakhs ಹೇಳ್ತಾರೆ, ನೆಗೋಷಿಯೇಟ್ ಮಾಡ್ತಾರೆ. ಏನೊಂದು 175-175ವರೆಗೂ ಮಾಡ್ಬೋದು, ಮ್ಯಾಕ್ಸಿಮಮ್ ಮಾಡ್ತಾರೆ ಆದಷ್ಟು. ಆದಮೇಲೆ ಇದಕ್ಕೆ ಇಂಜಿನ್ ವಾರಂಟಿ ಕೊಡ್ತೀವಿ. FC ರನ್ನಿಂಗ್ ಇದೆ, ಇಲ್ಲ ಅಂದರೆ ಮಾಡಿಕೊಡ್ತೀವಿ. ಯಾಕಂದರೆ ಇವಾಗ ಗೌರ್ಮೆಂಟ್ ರೂಲ್ಸ್ ಮಾಡಿರೋ ಥರ ಏನೋ 15 years ಇಲ್ಲ ಅಂತಾರೆ. ರನ್ನಿಂಗ್ ಇದ್ದರೆ ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀವಿ. ಅದೊಂದು. ಆದರೆ ಇಂಜಿನ್ ವಾರಂಟಿ ಗ್ಯಾರಂಟಿ ಏನಿದ್ರು ನಾವು ಇರ್ತೀವಿ. ಬೇಕಾದ್ರೆ ಅವರು ಯೂಸ್ ಮಾಡಿ 1 to 3 years ಕಲಿಯಂಗಿದ್ರೆ ಯೂಸ್ ಮಾಡಿ ಮತ್ತೆ ನಾವು ರೀಸೇಲ್ ನಾವು ತೊಗೋತೀವಿ. ಅದು ಆಪ್ಷನ್ ಇದೆ ನಮ್ಮ ಹತ್ರ. ಇದು 2019 ಮಾಡಲು ಸ್ವಿಫ್ಟು, ಸಿಂಗಲ್ ಓನರು, 16,000 ಓಡಿದೆ, 7.75 ಹೇಳ್ತಾರೆ, ನೆಗೋಷಿಯೇಬಲು. ಟಾಪ್ ಆ್ಯಂಡ್ ವೆಹಿಕಲ್ಲು, ಪೆಟ್ರೋಲ್ ಗಾಡಿ, ಪೆಟ್ರೋಲ್ ಗಾಡಿ. ಟಯರ್ಸ್ ಬ್ರ್ಯಾಂಡ್ ನ್ಯೂ ಇದೆ, ಏನೋ ಒಂಚೂರು ಡೆಂಟ್ ಸ್ಕ್ರ್ಯಾಚಸ್ ಏನೂ ಇಲ್ಲ ಈ ಗಾಡೀಲಿ. ಇದನ್ನು ನೆಗೋಷಿಯೇಟ್ ಮಾಡಿ ಒಂದು 750 ಅಂದರೆ ಮ್ಯಾಕ್ಸಿಮಮ್ 7ವರೆಗೂ ಬರ್ಬೋದು. ಯಾಕಂದರೆ ಒಬ್ಬೊಬ್ಬರು ಹೇಳ್ತಾರೆ ಸರ್ ಶೋರೂಮಲ್ಲೇ ತೊಗೊಬೋದಲ್ಲ ಅಂತ. ಶೋರೂಮಲ್ಲಿ ಟಾಪ್ ಆ್ಯಂಡ್ ಗಾಡಿ 10 ಲಕ್ಷ 10.5 ಲಕ್ಷ ಹೇಳ್ತಾರೆ. ಸೊ 7 ಹೇಳ್ತಾರೆ, 750 ಹೇಳ್ತಾರೆ, 7ವರೆಗೂ ನೆಗೋಷಿಯೇಟ್ ಮಾಡಿಕೊಡ್ತೀವಿ. ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಇದು ಮಹೇಂದ್ರ ಝೈಲೋ 2010 ಮಾಡಲು, ಸಿಂಗಲ್ ಓನರು, 1 lakh ಓಡಿದೆ. ಟಯರ್ಸು ಏನೋ 20 to 30% ಇದೆ ಒಳಗಡೆ. ಇದು ಬೇಸಿಕ್ ಮಿಡ್ ವರ್ಷನು, ಟಾಪ್ ಆ್ಯಂಡ್ ಅಲ್ಲ, ಮಿಡ್ ವರ್ಷನು. ಡೀಸೆಲ್ ವೆಹಿಕಲ್ಲು. ಪ್ರೈಸು ಬಂದು 3.5 ಹೇಳ್ತಾರೆ, 3.5 ನೆಗೋಷಿಯಬಲ್ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ. ಏನೋ ಒಂದು 310ವರೆಗೂ ಬರುತ್ತೆ, 310 ಫೈನಲ್ ಮಾಡ್ಬೋದು. ಇದಕ್ಕೂ ಲೋನ್ ಆಪ್ಷನ್ ಇಲ್ಲ, ಫುಲ್ ಕ್ಯಾಶು. ಎಲ್ಲ ಥರ ಇರುತ್ತೆ. ಪಾಶ್ ಕಾರ್ ಯಾವುದು, ಬೆನ್ಸ್, BMW ಆ ಥರದ್ದು ಬೇಕಾದ್ರೂ ಸಿಗುತ್ತೆ. ಇನೋವಾ ದೊಡ್ಡ ಕಾರು ಸಿಗುತ್ತೆ, ನಾರ್ಮಲ್ ಚಿಕ್ಕದು ಸಿಗುತ್ತೆ. ಸರ್ ಇದು ಫೈನಲ್ ಪ್ರೈಸು 320 ಫೈನಲ್ ಮಾಡ್ತಾರೆ. 3.5 ಇರೋದು 310 ಮಾಡ್ತಾರೆ, 320 ಮಾಡ್ತಾರೆ. ಇದು ಮಹೇಂದ್ರ ಸ್ಕಾರ್ಪಿಯೋ 9 ಮಾಡಲು, ಸೆಕೆಂಡ್ ಓನರು, ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಕಾಂಪ್ರಹೆನ್ಸಿವು. ಆಮೇಲೆ ಟಯರ್ಸು 30 to 40% ಇದೆ ಅಷ್ಟೇ. ಬೇಸಿಕ್ ವರ್ಷನ್ನು, ನಾರ್ಮಲ್ ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್ ಎಲ್ಲ ಇದೆ. ಇದು ಪ್ರೈಸ್ ಬಂದು 3.5 ಹೇಳ್ತಾರೆ, ನೆಗೋಷಿಯಬಲ್. ಸೇಮ್ 310 320ವರೆಗೂ ಬರುತ್ತೆ, ನೆಗೋಷಿಯೇಟ್ ಮಾಡ್ಬೋದು. ಇಂಜಿನ್ ವ್ಯಾರಂಟಿ ಕೊಡ್ತೀವಿ, ಏನೂ ಪ್ರಾಬ್ಲಮ್ ಇಲ್ಲ. ಏನೇ ಇದ್ದರೂ ನಾವೇ ಮಾಡಿಸ್ಕೊಡ್ತೀವಿ. ಅಂದರೆ ನಾರ್ಮಲ್ ಮೈನರ್ ಏನೇ ಐಟಮ್ಸ್ ಇದ್ದರೂ ನಾವು ಮಾಡಿಸ್ಕೊಡ್ತೀವಿ ಸರ್ವೀಸು. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಇದು ಫೋರ್ಡ್ ಫಿಯೆಸ್ಟಾ 2010 ಮಾಡಲು, ಟಾಪ್ ಆ್ಯಂಡ್ ವರ್ಷನ್ನು, ಸೆಕೆಂಡ್ ಓನರು, ಇನ್ಶೂರೆನ್ಸ್ ಇದೆ, ಕಾಂಪ್ರಹೆನ್ಸಿವ್ ಇದೆ, ಹೊಸ ಟೈರ್ಸು. 2 lakhs ನೆಗೋಷಿಯೇಟ್ ಮಾಡ್ತಾರೆ. ಹೆಚ್ಚು ಕಮ್ಮಿ ಅಂದರೆ ಏನೋ ಒಂದು 180ವರೆಗೂ ಫೈನಲ್ ಮಾಡ್ತಾರೆ. 185ವರೆಗೂ ಫೈನಲ್ ಮಾಡ್ತಾರೆ. 185 ಇದಕ್ಕೂ ಲೋನ್ ಆಗಲ್ಲ. ಟಾಟಾ ಇಂಡಿಕಾ ಸೆಕೆಂಡ್ ಓನರು, 150 ಹೇಳ್ತಾರೆ. 1 lakhವರೆಗೂ ನೆಗೋಷಿಯೇಟ್ ಮಾಡ್ಬೋದು, 1 lakhವರೆಗೂ ಆರಾಮಾಗಿ ನೆಗೋಷಿಯೇಟ್ ಮಾಡ್ಬೋದು. ಡೀಸೆಲ್ ವೆಹಿಕಲ್ಲು, ಇದಕ್ಕೆ ಇನ್ಶೂರೆನ್ಸ್ ಇಲ್ಲ, ಬೇಕಾದ್ರೆ ನಾವು ಕಟ್ಕೊಡ್ತೀವಿ. ಇದು ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ಅದು ನಾವು ಬೇಕಾದ್ರೆ ಇದು ಮಾಡಿಕೊಡ್ತೀವಿ. ಇದು 800 ಮಾರುತಿ 800 87 ಮಾಡಲು, 87 ಮಾಡಲು, ಥರ್ಡ್ ಓನರ್. ಇದು ಥರ್ಡ್ ಓನರ್ ಗಾಡಿ. 85,000 ಹೇಳ್ತಾರೆ. ಇಂಟೀರಿಯರ್ಸು ಒಳಗಡೆ ಆಚೆ ಎಲ್ಲ ಸೇರಿಸಿ ಎಲ್ಲ ಪೇಂಟ್ ಆಗಿದೆ, ರೀಪೇಂಟ್ ಆಗಿದೆ. ಔಟ್ಸೈಡ್ ಬಾಡಿ ಫುಲ್ ರೀಪೇಂಟ್ ಆಗಿದೆ. ಇಂಜಿನು ಹೊಸದು ನೀಟಾಗಿ ರೆಡಿ ಮಾಡಿ ಹಾಕಿರೋದು. ಇಂಟೀರಿಯರ್ಸ್ ಅಂತೂ ತುಂಬ ಚೆನ್ನಾಗಿದೆ. ಸೀಟ್ ಕವರ್ಸು ಎಲ್ಲ ಹೊಸದು, ಯಾವುದೂ ಹಳೇದು ಅಂತ ಏನೂ ಇಲ್ಲ ಈ ಗಾಡೀಲಿ. ಸ್ಮಾಲ್ ಫ್ಯಾಮಿಲಿಗೆ ಅಥವಾ ಯಾವ್ದಾದ್ರು ಓಲ್ಡ್ ಇರ್ತಾರಲ್ಲ, ಸೀನಿಯರ್ ಸಿಟಿಸನ್ಸ್ ಅಂತಾರಲ್ಲ, ಅವ್ರಿಗೆ ಯೂಸ್ ಆಗುತ್ತೆ. ಒಬ್ಬೊಬ್ಬರು ಕಾರ್ ಕಲೆಕ್ಷನ್ಸ್ ಮಾಡ್ತಾರೆ, ಅಂಥವ್ರಿಗೆ ಬೇಕಾದ್ರೆ ಇದು ಯೂಸ್ ಆಗುತ್ತೆ. ಸುಜುಕಿ SX4 ಅಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್ಲು, 2009 ಮಾಡಲು,
3 lakhs ಹೇಳ್ತಾರೆ, 260ವರೆಗೂ ಫೈನಲ್ ಮಾಡ್ಬೋದು. ಸೆಕೆಂಡ್ ಓನರು ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಕಾಂಪ್ರಹೆನ್ಸಿವು. ಅದಾದಮೇಲೆ ಟೈರ್ಸು 30% ಇದೆ, 30 to 40% ರನ್ ಆಗುತ್ತೆ. ಬೇಕಾದಾಗ ಚೇಂಜ್ ಮಾಡಿಸ್ಕೋತಾರೆ. ತುಂಬ ರೇರ್ ಇದ್ದರೆ ಎಷ್ಟು ಅದು ಹೋಗೋವರೆಗೂ ಯೂಸ್ ಮಾಡ್ಬೋದು. ಇಂಜಿನ್ ವಾರಂಟಿ ಕೊಡ್ತೀವಿ. ಏನು ಫಾಲ್ಟ್ ಇಲ್ಲ ನಮ್ಮ ಶೋರೂಮಲ್ಲಿ. ಅದು ಯಾವ ಥರ ಪ್ರಾಬ್ಲಮ್ ಇದ್ದರೂ ನಾವು ಬೇಕಾದ್ರೆ ಇದು ಮಾಡಿಕೊಡ್ತೀವಿ. 1 year ಇಂಜಿನ್ ವ್ಯಾರಂಟಿ. 1 year ಇಂಜಿನ್ ವಾರಂಟಿ ಕೊಡ್ತೀವಿ.